ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು KE ಅವರು ನಡೆಸಿದಂತಹ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ಸ್ನೇಹಿತರೆ ಚರ್ಚೆಯನ್ನು ಮಾಡೋಣ. ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಕಾಶ್ಮೀರದ ಕವಿ ಬಿಲ್ಹನನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ನಾವು ಫಸ್ಟು ಸ್ಟೇಟ್ಮೆಂಟನ್ನು ನೋಡೋಣ. ಈತನು 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದನು. ಇದು ಸರಿಯಾಗಿದೆ. 6ನೇ ವಿಕ್ರಮಾದಿತ್ಯನಿಂದ ವಿದ್ಯಾಪತಿ ಎಂಬ ಗೌರವವನ್ನು ಪಡೆದನು. ಸರಿಯಾಗಿದೆ. ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಾಜನಿಗೆ ಅರ್ಪಿಸಿದನು. ಸರಿಯಾಗಿದೆ. ಚೌರ ಪಂಚಾಶಿಕ ಎಂಬ ಪ್ರಾಚೀನ ಕೃತಿಯನ್ನು ರಚಿಸಿದನು ಅನ್ನೋದು ತಪ್ಪಾಗಿದೆ. ಸೊ ಆಪ್ಷನ್ ಡಿ ತಪ್ಪಾಗಿದೆ. ಆಪ್ಷನ್ ಡಿ ಮಾತ್ರ ತಪ್ಪಾಗಿದೆ. ಇದರ ಸರಿಯಾದ ಆಯ್ಕೆ 4. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಗುಪ್ತರ ಕಾಲದ ದಾನವಾಗಿ ನೀಡಲಾದ ಭೂಮಿಯ ಲಕ್ಷಣಗಳನ್ನು ಗುರುತಿಸಿ ಅಂತ ಕೇಳಿದ ಪ್ರಶ್ನೆಯನ್ನು. ಗುಪ್ತರ ಕಾಲದ ದಾನವಾಗಿ ನೀಡಲಾದ ಭೂಮಿಯ ಲಕ್ಷಣಗಳನ್ನು ಗುರುತಿಸಿ ಸರಿಯಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಭೂಮಿಯ ಸಂಪೂರ್ಣ ಉತ್ಪಾದನೆ ರೈತರಿಗೆ ಸೇರಿತ್ತು. ಸರಿಯಾಗಿದೆ. ಭೂಮಿಯು ಭೂ ಕಂದಾಯದಿಂದ ವಿನಾಯಿತಿ ಪಡೆದಿತ್ತು. ಸರಿಯಾಗಿದೆ. ಅವರು ಕಷ್ಟ ಕಾಲದಲ್ಲಿ ಅದನ್ನು ಮಾರಬಹುದಿತ್ತು ಅನ್ನೋದು ರಾಂಗ್, ತಪ್ಪಾಗಿದೆ. ಹೇಳಿಕೆ ತಪ್ಪಾಗಿದೆ. ಭೂ ಒಡೆತನ ರಾಜನಿಗೆ ಸೇರಿತ್ತು. ಸರಿಯಾಗಿದೆ. ಆದ್ದರಿಂದ 1, 2, 4 ಸರಿಯಾಗಿವೆ. 1, 2, 4 ಸರಿಯಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಚಂಪಾರನ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿರದವರನ್ನು ಗುರುತಿಸಿ. ಯಾರು ಈ ಚಂಪಾರನ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿಲ್ಲ ಅವರನ್ನು ಗುರುತಿಸಬೇಕು ಸ್ನೇಹಿತರೆ. ಜವಾಹರ್ಲಾಲ್ ನೆಹರು ಅವರು ಚಂಪಾರನ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿಲ್ಲ. ಚಂಪಾರನ್ ಸತ್ಯಾಗ್ರಹ ನಡೆದಿದ್ದು 1917ರಲ್ಲಿ ನಡೀತದೆ. 1917ರಲ್ಲಿ ಚಂಪಾರನ್ ಸತ್ಯಾಗ್ರಹ ನಡೀತದೆ ಬಿಹಾರದಲ್ಲಿ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಇಂಡಿಗೋ ಬೆಳೆಗಾರರ ಪರವಾಗಿ ನಡೀತದೆ. ಗಾಂಧೀಜಿಯವರ ಮೊದಲ ಯಶಸ್ವಿ ಸತ್ಯಾಗ್ರಹ ಇದು. ಈ ಹೋರಾಟದಲ್ಲಿ ಗಾಂಧೀಜಿಯವರ ಜೊತೆಗೆ ಬಾಬು ರಾಜೇಂದ್ರ ಪ್ರಸಾದ್ ಇದ್ದರು, JB ಕೃಪಲಾನಿ ಇದ್ದರು, ನರಹರಿ ಪಾರಿಕ್ ಇದ್ದರು, ಮಹದೇವ ದೇಸಾಯಿ, ಮಜಹರ್ ಉಲ್ ಹಕ್ ಅವರಿದ್ದರು. ಇವರು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಇದ್ದರು. ಆದರೆ ಜವಾಹರ್ಲಾಲ್ ನೆಹರು ಅವರು ಇದರಲ್ಲಿ ಚಂಪಾರನ್ ಸತ್ಯಾಗ್ರಹದಲ್ಲಿ ಭಾಗವಹಿಸಿರಲಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಋಗ್ವೇದ ಕಾಲದ ಯುದ್ಧಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಋಗ್ವೇದ ಕಾಲದ ಯುದ್ಧಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ. ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ 1. ಋಗ್ವೇದ ಅಶ್ವದಳವನ್ನು ಮತ್ತೆ ಉಲ್ಲೇಖಿಸುತ್ತದೆ. ಋಗ್ವೇದ ಅಶ್ವದಳವನ್ನು ಮತ್ತೆ ಉಲ್ಲೇಖಿಸುತ್ತದೆ ಅನ್ನೋ ಹೇಳಿಕೆ ತಪ್ಪಾಗಿದೆ. ಸ್ನೇಹಿತರೆ, ಋಗ್ವೇದದಲ್ಲಿ ಕುದುರೆ ಮತ್ತು ಕುದುರೆಗಳನ್ನು ಕಟ್ಟಿದ ರಥಗಳ ಉಲ್ಲೇಖವು ಬಹಳಷ್ಟು ಬಾರಿ ಬರ್ತದೆ. ಅಶ್ವದಳ, ಕುದುರೆ ಸವಾರಿ ಮಾಡುವ ಸೈನಿಕರ ಪಡೆ ಎಂಬ ವ್ಯವಸ್ಥಿತ ಪಡೆ ಋಗ್ವೇದ ಕಾಲದ ಯುದ್ಧಗಳ ಮುಖ್ಯ ಲಕ್ಷಣವಾಗಿರಲಿಲ್ಲ. ಬದಲಿಗೆ ರಥಗಳೇ ಅವರ ಪ್ರಮುಖ ಯುದ್ಧ ವಾಹನಗಳಾಗಿದ್ದವು. ಇನ್ನು ಸೈನಿಕರು ಕಾಲ್ನಡಿಗೆಯಲ್ಲಿ ಹೋರಾಡುತ್ತಿದ್ದರು. ಸರಿಯಾಗಿದೆ. ಇನ್ನು ಸೈನಿಕರು ಶಿರಸ್ತ್ರಾಣ ಬಳಸುತ್ತಿದ್ದರು. ಸರಿಯಾಗಿದೆ. ಇನ್ನು ಕುದುರೆಗಳಿಂದ ಎಳೆಯಲ್ಪಡುವ ರಥಗಳನ್ನು ಬಳಸುತ್ತಿದ್ದರು ಅನ್ನೋದು ಕೂಡ ಸರಿಯಾಗಿದೆ. ಸೊ ಇದರ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾಗಿ. ಆಯ್ಕೆ 1 ಇದರಲ್ಲಿ ಯಾವ ತಪ್ಪಾಗಿದೆ ಅಂದರೆ ಋಗ್ವೇದದ ಅಶ್ವದಳಗಳನ್ನು ಮತ್ತೆ ಉಲ್ಲೇಖಿಸುತ್ತದೆ ಅನ್ನೋದು ಇದು ಒಂದು ತಪ್ಪಾದ ಹೇಳಿಕೆಯಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದುದನ್ನು ಜೋಡಿಸಿ ಅಂತ ಇದೆ. ಪಟ್ಟಿ 1ರಲ್ಲಿ ಮೈಸೂರಿನ ದಿವಾನರಿದೆ. ಪಟ್ಟಿ 2ರಲ್ಲಿ
ಅವರು ತೆಗೆದುಕೊಂಡಂತಹ ಉಪಕ್ರಮಗಳಿವೆ. ಶೇಷಾದ್ರಿ ಅಯ್ಯರ್ ಅವರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸ್ತಾರೆ. ಶೇಷಾದ್ರಿ ಅಯ್ಯರ್ ಅವರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದರು. ಇನ್ನು ವಿ ಪಿ ಮಾಧವರಾವ್ ಅವರು ವಿಧಾನ ಪರಿಷತ್ತಿನ ರಚನೆಯನ್ನು ಮಾಡ್ತಾರೆ 1907ರಲ್ಲಿ ವಿ ಪಿ ಮಾಧವರಾವ್ ಅವರು ದಿವಾನರಾಗಿದ್ದ ಅವಧಿಯಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಪೂರಕವಾಗಿ ಮೇಲ್ಮನೆಯಾಗಿ ಮೈಸೂರು ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಅವಧಿಯಲ್ಲಿ 1913ರಲ್ಲಿ ಹೆಬ್ಬಾಳದಲ್ಲಿ ಕೃಷಿ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಇನ್ನು ಮುಂದೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಶಿವಮೊಗ್ಗದಲ್ಲಿ ಬೆಂಕಿ ಪೆಟ್ಟಿಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಬೆಂಕಿ ಪೆಟ್ಟಿಗೆ ಕಾರ್ಖಾನೆ ಸೇರಿದಂತೆ ಹಲವು ಸಣ್ಣ ಪುಟ್ಟ ಬೃಹತ್ ಕಾರ್ಖಾನೆಗಳು ಆರಂಭವಾಗ್ತವೆ. ಯಾರ ಕಾಲದಲ್ಲಿ? ಸರ್ ಮಿರ್ಜಾ ಇಸ್ಮಾಯಿಲ್. ಆದ್ದರಿಂದ ಆಯ್ಕೆ ಒಂದು ಸರಿಯಾಗಿದೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಸಂಗಮ್ ಯುಗದ ರಾಜಮನೆತನಗಳು ಯಾವುವು ಅಂತ ಕೇಳಿದ್ದಾನೆ. ಸಂಗಮ್ ಯುಗದ ರಾಜಮನೆತನಗಳು ಯಾವಪ್ಪ ಅಂದರೆ ಚೋಳ, ಚೇರ, ಪಾಂಡ್ಯ. ಯಾವುದು? ಚೋಳ, ಚೇರ, ಪಾಂಡ್ಯ. ಇವುಗಳು ಸಂಗಮ್ ಮನೆತನದ ರಾಜಮನೆತನಗಳು. ಚೋಳ, ಚೇರ, ಪಾಂಡ್ಯ. ಪಲ್ಲವರು ಈ ಸಂಗಮ್ ಯುಗದ ನಂತರದ ಕಾಲದಲ್ಲಿ ಇವರು ಬರ್ತಾರೆ. ಸಂಗಮ್ ಯುಗದ ನಂತರದ ಕಾಲದಲ್ಲಿ ಪಲ್ಲವರು ಪ್ರಸಿದ್ಧಿಗೆ ಬರ್ತಾರೆ. ನಾವು ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯುವ ರೂಪದಲ್ಲಿದೆ. ರಜಪೂತ ವಂಶಗಳಿದಾವೆ, ಅವರ ರಾಜಧಾನಿಗಳನ್ನ ಈ ಕಡೆ ಕೊಟ್ಟಿದ್ದಾರೆ. ಚೌಹಾಣರ ರಾಜಧಾನಿ ಯಾವುದಂದ್ರೆ ಚೌಹಾಣರ ರಾಜಧಾನಿ ಅಜ್ಮೀರ್ ಆಗಿತ್ತು. ಇನ್ನು ತೋಮಾರರ ರಾಜಧಾನಿ ದೆಹಲಿ. ಇನ್ನು ರಾಥೋಡರು ಕನೋಜ್ ರಾಥೋಡರ ರಾಜಧಾನಿ ಆಗಿತ್ತು. ಇನ್ನು ಸಿಸೋಡಿಯನ್ನರು ಮೇವಾರದ ಸಿಸೋಡಿಯನ್ನರು. ಸೊ ಅದರ ಸರಿಯಾದ ಆಯ್ಕೆ ಒಂದು ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಾರ್ಲ್ಸ್ ವುಡ್ನ ವರದಿಯ ಸರಿಯಾದ ಶಿಫಾರಸುಗಳನ್ನು ಗುರುತಿಸಿ ಅಂತ ಇದೆ. ಚಾರ್ಲ್ಸ್ ವುಡ್ನ ವರದಿಯ ಸರಿಯಾದ ಶಿಫಾರಸುಗಳನ್ನು ಗುರುತಿಸಿ. ದೇಶೀಯ ಭಾಷೆಗಳಲ್ಲಿ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟನು. ಇದು ಸರಿಯಾಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ಮಾತೃಭಾಷೆ ಅಥವಾ ದೇಶೀಯ ಭಾಷೆಗಳ ಮೂಲಕವೇ ಶಿಕ್ಷಣ ನೀಡಬೇಕು ಎಂದು ಈ ಚಾರ್ಲ್ಸ್ ವುಡ್ ವರದಿಯ ಶಿಫಾರಸನ್ನು ಮಾಡ್ತದೆ. ಇದು ಸರಿಯಾಗಿದೆ. ಇನ್ನು ಲಂಡನ್ ಮಾದರಿಯ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ, ಇದು ಕೂಡ ಸರಿಯಾಗಿದೆ. ಲಂಡನ್ ಯೂನಿವರ್ಸಿಟಿಯ ಮಾದರಿಯಲ್ಲಿ ಬಾಂಬೆ, ಕಲ್ಕತ್ತಾ, ಮದ್ರಾಸ್ ಪ್ರಾಂತ್ಯದಲ್ಲಿ ಯೂನಿವರ್ಸಿಟಿಗಳನ್ನು ಸ್ಥಾಪಿಸಲಿಕ್ಕೆ ಚಾರ್ಲ್ಸ್ ವುಡ್ ವರದಿ ಸೂಚಿಸಿತು. ಇದು ಸರಿಯಾಗಿದೆ. ಇನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆ, ಇದು ಸರಿಯಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆ, ಪ್ರತಿ ಪ್ರಾಂತ್ಯದಲ್ಲೂ ಶಿಕ್ಷಣ ಉಸ್ತುವಾರಿಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಸ್ಥಾಪನೆ ಮಾಡಲಿಕ್ಕೆ ಶಿಫಾರಸು ಮಾಡಿತು. ಇದು ಸರಿಯಾಗಿದೆ. ಇನ್ನು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ, ಇದು ಕೂಡ ಸರಿ. ತಳಮಟ್ಟದ ಶಿಕ್ಷಣವನ್ನು ಸುಧಾರಿಸಲು ಮತ್ತು ಹಳ್ಳಿಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ತೆರೆಯಲಿಕ್ಕೆ ವರದಿಯನ್ನು ಕೊಟ್ಟಿತು ಅನ್ನೋದು ಕೂಡ ಸರಿಯಾಗಿದೆ. ಆದ್ದರಿಂದ ABCD ಸರಿಯಾಗಿವೆ, ಎಲ್ಲವೂ ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮಾನವನ ದೇಹದಲ್ಲಿ 360 ಮೂಳೆಗಳಿವೆ ಎಂದು ಹೇಳಿದ ಪ್ರಾಚೀನ ಭಾರತೀಯ ವೈದ್ಯ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಚರಕ ಮಹರ್ಷಿ ಹೇಳ್ತಾರೆ. ಆಯುರ್ವೇದದ ಪಿತಾಮಹ ಎಂದು ಪ್ರಸಿದ್ಧರಾದ ಮಹರ್ಷಿ ಚರಕರು ತಮ್ಮ ಪ್ರಖ್ಯಾತ ಗ್ರಂಥವಾದ ಚರಕ ಸಂಹಿತೆಯಲ್ಲಿ ಮಾನವನ ದೇಹದಲ್ಲಿ 360 ಮೂಳೆಗಳಿವೆ ಅಂತ ಹೇಳ್ತಾರೆ. ಆಧುನಿಕ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ವಯಸ್ಕ ಮಾನವನ ದೇಹದಲ್ಲಿ 206 ಮೂಳೆಗಳಿವೆ. ಆಧುನಿಕ ವೈದ್ಯಕೀಯ ಶಾಸ್ತ್ರಗಳ ಪ್ರಕಾರ
206 ಮೂಳೆಗಳಿರ್ತವೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದರಲ್ಲಿ ನಾವು ಸ್ಟೇಟ್ಮೆಂಟ್ಗಳನ್ನು ಓದಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನಾವು ಹೇಳ್ಬೇಕು ಸ್ನೇಹಿತರೆ. ತೀವ್ರ ಪ್ರತಿರೋಧ ಒಡ್ಡಿದ ಶಿವಮೊಗ್ಗದ ಈಸೂರು ಗ್ರಾಮದ ವೀರ ಯುವಕರನ್ನು ಗಲ್ಲಿಗೇರಿಸಲಾಯಿತು. ಇದು ಸರಿಯಾದ ಹೇಳಿಕೆ. 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮಸ್ಥರು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ದಂಗೆ ಎದ್ದು ತಮ್ಮದೇ ಸ್ವತಂತ್ರ ಸರ್ಕಾರ ಘೋಷಿಸಿಕೊಂಡರು. ಈ ಘಟನೆಯ ನಂತರ ಬ್ರಿಟಿಷ್ ಸರ್ಕಾರ ಈಸೂರಿನ 5 ಜನ ವೀರ ಹೋರಾಟಗಾರರನ್ನು ಗಲ್ಲಿಗೇರಿಸ್ತದೆ. ಯಾರ್ಯಾರಂದರೆ ಕುಂಜಪ್ಪ, ಗುರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಚಾರಿ, ಮತ್ತು ಬಡಕಪ್ಪ. ಈ 5 ವೀರ ಯೋಧರನ್ನು ಬ್ರಿಟಿಷ್ ಸರ್ಕಾರ ಏನು ಮಾಡ್ತದ, ಗಲ್ಲಿಗೇರಿಸ್ತದ. ಈಸೂರು ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮ ಎಂದು ಹೆಸರಾಗಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಮೈಲಾರ ಮಹದೇವಪ್ಪ ಹುತಾತ್ಮರಾದರು. ಇದು ಕೂಡ ಸರಿಯಾಗಿದೆ. ಗಾಂಧೀಜಿಯವರ ಕಟ್ಟ ಅನುಯಾಯಿಯಾಗಿದ್ದ ಮೈಲಾರ ಮಹದೇವಪ್ಪನವರು ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಎಂಬಲ್ಲಿ ಬ್ರಿಟಿಷರ ಖಜಾನೆ ಲೂಟಿ ಮಾಡುವ ಪ್ರಯತ್ನದ ಸಂದರ್ಭದಲ್ಲಿ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಹುತಾತ್ಮರಾದರು. ಓಕೆ, ಇನ್ನು ಮೂರನೇದು ಸಿ ನೋಡೋಣ. ಈ ಪ್ರದೇಶದ ವ್ಯವಸ್ಥೆ ವಿರೋಧಿ ಚಟುವಟಿಕೆಗಳನ್ನು ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದ ಮಾದರಿ ಎಂದು ಶ್ಲಾಘಿಸಿದರು. ಸ್ನೇಹಿತರೆ, ಮಹಾತ್ಮ ಗಾಂಧಿಯವರು ಕರ್ನಾಟಕದ ಮಾದರಿ ಎಂದು ಶ್ಲಾಘಿಸ್ತಾರೆ. ಇದು ಇತಿಹಾಸದಲ್ಲಿ ವ್ಯವಸ್ಥಿತವಾಗಿ ಉಲ್ಲೇಖಿತವಾದ ಪ್ರಮುಖ ಶೀರ್ಷಿಕೆ ಅಲ್ಲ. ಆದ್ದರಿಂದ ಎ ಬಿ ಮಾತ್ರ ಸರಿಯಾಗಿವೆ. ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಇದು ತಪ್ಪಾಗಿದೆ. ಸಿ ತಪ್ಪಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಹೊಯ್ಸಳರ ಕುರಿತ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೊಯ್ಸಳರ ಕುರಿತ ಈ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನನ್ನು ಮಾಡಿದ್ದಾರೆ. ನಾವು ಫಸ್ಟು ಹೇಳಿಕೆಗಳನ್ನು ಓದ್ಕೋಬೇಕು ಸ್ನೇಹಿತರೆ. ವೀರಬಲ್ಲಾಳನು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ನಿರ್ಮಿಸಿದನು ಅನ್ನೋದು ತಪ್ಪಾದ ಹೇಳಿಕೆ. ತಪ್ಪಾಗಿದೆ. ತಲಕಾಡನ್ನು ಚೋಳರಿಂದ ಗೆದ್ದ ನೆನಪಿಗಾಗಿ ಪ್ರಸಿದ್ಧ ಕೀರ್ತಿನಾರಾಯಣ ದೇವಾಲಯವನ್ನು ತಲಕಾಡಿನಲ್ಲಿ ಕೀರ್ತಿ ದೇವಾಲಯವನ್ನು ಯಾರು ಸ್ಥಾಪಿಸ್ತಾರೆ ಅಂದರೆ ವಿಷ್ಣುವರ್ಧನ. ಚೋಳರ ವಿರುದ್ಧ ಗೆದ್ದ ನೆನಪಿಗಾಗಿ ಕೀರ್ತಿನಾರಾಯಣ ದೇವಾಲಯವನ್ನು ತಲಕಾಡಿನಲ್ಲಿ, ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸ್ತಾರೆ. ಯಾರು? ವಿಷ್ಣುವರ್ಧನ. ಆದ್ದರಿಂದ ವೀರಬಲ್ಲಾಳನು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ನಿರ್ಮಿಸಿದನು ಅನ್ನೋದು ತಪ್ಪಾಗಿದೆ. ಇನ್ನು ಎರಡನೇ ಬಲ್ಲಾಳನು ಸೊರಟೂರಿನಲ್ಲಿ ಸೇವುನ 5ನೇ ಬಿಲ್ಲಮ್ಮನನ್ನು ಸೋಲಿಸಿದನು. ಇದು ಸರಿಯಾಗಿದೆ. ಇದು ಸರಿ. ಕ್ರಿಸ್ತಿಶಕ 1190ರಲ್ಲಿ ಸೊರಟೂರು ಗದಗದ ಬಳಿ ಕದನ ನಡೀತದೆ. ಎರಡನೇ ವೀರಬಲ್ಲಾಳನು ದೇವಗಿರಿಯ ಯಾದವ ದೊರೆ 5ನೇ ಬಿಲ್ಲಮ್ಮನನ್ನು ಸೋಲಿಸ್ತಾನೆ. ಇದು ಸರಿಯಾಗಿದೆ. ಇನ್ನು ಮೂರನೇ ಹೇಳಿಕೆ ನೋಡೋಣ. ಎರಡನೇ ನರಸಿಂಹನ ಕಾಲದಲ್ಲಿ ಕುಪ್ಪಂ 2ನೇ ರಾಜಧಾನಿಯಾಯಿತು. ಇದು ಕೂಡ ಸರಿ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಎರಡನೇ ನರಸಿಂಹನ ಕಾಲದಲ್ಲಿ ಕುಪ್ಪಂ 2ನೇ ರಾಜಧಾನಿ ಆಯಿತು ಅನ್ನೋದು ಸರಿ. ತಮಿಳುನಾಡಿನ ಚೋಳ ಮತ್ತು ಪಾಂಡ್ಯರ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದ ಹೊಯ್ಸಳ ದೊರೆ 2ನೇ ನರಸಿಂಹನು ದಕ್ಷಿಣದ ಆಡಳಿತವನ್ನು ನಿಯಂತ್ರಿಸಲು ಶ್ರೀರಂಗಂ ಬಳಿಯ ಕನ್ನನೂರು ಅಥವಾ ಕುಪ್ಪಂ
ಅಲ್ಲಿ ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡವನು ಅನ್ನೋದು ಸರಿಯಾಗಿದೆ. ಇನ್ನು ಕನೇಗಾಲ್ ಕದನದಲ್ಲಿ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರನ್ನು ಸೋಲಿಸಿದರು. ಇದು ಕೂಡ ಸರಿಯಾಗಿದೆ. ಕಣಗಾಲ್ ಕದನದಲ್ಲಿ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರನ್ನು ಸೋಲಿಸಿದರು. ಹೊಯ್ಸಳರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಪ್ರಕ್ರಿಯೆಯಲ್ಲಿ ಕಲ್ಯಾಣಿ ಚಾಲುಕ್ಯರ ಸೇನೆಯನ್ನು ಕಣಗಾಲ್ ಕದನದಲ್ಲಿ ಸೋಲಿಸಿದರು. ಕನ್ನೇಗಾಲ್ ಕದನ ಅಂತಲೂ ಕರೀತಾರೆ. ಸೊ ಈ 3 ಹೇಳಿಕೆಗಳು ಇದರಲ್ಲೇ ಸರಿಯಾಗಿವೆ. ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ. ಅದು 1ನೇ ಸ್ಟೇಟ್ಮೆಂಟ್ ಏನಿದೆ ಅದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಪ್ರಾಚೀನ ಶಾಸನಗಳನ್ನು ಪರಿಗಣಿಸ್ರಿ ಅಂತ ಇದೆ. ಮೇಲಿನ ಯಾವ ಶಾಸನಗಳು ಸಂಪೂರ್ಣವಾಗಿ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿವೆ ಅಂತ ನಾವು ಆನ್ಸರನ್ನು ಟಿಕ್ ಮಾಡಬೇಕು ಸ್ನೇಹಿತರೆ. ಮಸ್ಕಿ ಶಾಸನ ಇದು ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದೆ, ರೈಟ್. ಇನ್ನು ಚಂದ್ರವಳ್ಳಿ ಶಾಸನ ಇದು ಪ್ರಾಕೃತ ಭಾಷೆಯಲ್ಲಿ ರಚಿತವಾದ ಒಂದು ಶಾಸನ, ರೈಟ್. ಇನ್ನು ತಾಳಗುಂದ ಶಾಸನ ಇದು ತಾಳಗುಂದ ಶಾಸನ ಸಂಸ್ಕೃತ ಭಾಷೆಯಲ್ಲಿ ರಚಿತವಾದಂತಹ ಒಂದು ಶಾಸನ. ಮಸ್ಕಿ ಶಾಸನ ಸ್ನೇಹಿತರೆ ರಾಯಚೂರು ಜಿಲ್ಲೆಯಲ್ಲಿ ದೊರೆತಿರುವಂತಹ ಸಾಮ್ರಾಟ್ ಅಶೋಕನ ಶಾಸನ, ಸಂಪೂರ್ಣವಾಗಿ ಪ್ರಾಕೃತ ಭಾಷೆಯಲ್ಲಿರುವಂಥದ್ದು. ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಇದು ಕೆತ್ತಲ್ಪಟ್ಟಿದೆ. ಅಶೋಕನನ್ನು ಅವನ ಹೆಸರಿನಿಂದಲೇ ದೇವನಾಂಪ್ರಿಯ ಅಶೋಕಸ್ ಎಂದು ಉಲ್ಲೇಖಿಸಿದ ಮೊದಲ ಶಾಸನ ಇದಾಗಿದೆ. ಇನ್ನು ಚಂದ್ರವಳ್ಳಿ ಶಾಸನ ಇದು ಪ್ರಾಕೃತದಲ್ಲಿ ರಚಿತವಾದಂತಹ ಶಾಸನ. ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿ ದೊರೆತಿರುವ ಕದಂಬ ವಂಶದ ಸಂಸ್ಥಾಪಕ ಮಯೂರವರ್ಮನ ಈ ಶಾಸನವೂ ಕೂಡ ಪ್ರಾಕೃತ ಭಾಷೆಯಲ್ಲಿದೆ. ಕದಂಬರ ಆರಂಭಿಕ ಇತಿಹಾಸವನ್ನು ಚಂದ್ರವಳ್ಳಿ ಶಾಸನ ಹೇಳ್ತದೆ. ಇನ್ನು ತಾಳಗುಂದ ಶಾಸನ ಸ್ನೇಹಿತರೆ ಇದು ಪ್ರಾಕೃತ ಭಾಷೆಯಲ್ಲೆಲ್ಲ ಇದು ಇರುವುದು ಸಂಸ್ಕೃತ ಭಾಷೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ತಾಳಗುಂದದಲ್ಲಿ ಕದಂಬರ ಶಾಂತಿವರ್ಮನ ಕಾಲದಲ್ಲಿ ರಚಿತವಾಗಿದೆ. ಶಾಂತಿವರ್ಮನ ಕಾಲದಲ್ಲಿ ರಚಿತವಾದಂತಹ ಶಾಸನ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿದೆ. ಹಾಗೆ ಇದು ಕರ್ನಾಟಕದ ಅತ್ಯಂತ ಹಳೆಯ ಸಂಸ್ಕೃತ ಶಾಸನಗಳಲ್ಲಿ ಒಂದಾಗಿದೆ. ಆದ್ದರಿಂದ ಸರಿಯಾದ ಆಯ್ಕೆ ಎ ಮತ್ತು ಬಿ ಸರಿಯಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ದೇಶೀಯ ಸಂಸ್ಥಾನಗಳು ಮತ್ತು ಅವುಗಳ ಏಕೀಕರಣ ವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಇದೆ ಸ್ನೇಹಿತರೆ. ಮೇಲಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ನಾವು ಇದನ್ನು ನೋಡ್ಕೋಬೇಕು ಸ್ನೇಹಿತರೆ. ಕಾರ್ಯಾಚರಣೆಗಳಿವೆ ಮತ್ತು ಸಂಸ್ಥಾನಗಳಿವೆ. ಹೈದರಾಬಾದ್ ಪೊಲೀಸ್ ಕಾರ್ಯಾಚರಣೆ ಮೂಲಕ ಇದು ಭಾರತದ ಒಕ್ಕೂಟಕ್ಕೆ ಸೇರಿತ್ತು ಅನ್ನೋದು ಸರಿಯಾಗಿದೆ. 1948 ಸೆಪ್ಟೆಂಬರ್ನಲ್ಲಿ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ಆಪರೇಷನ್ ಪೋಲೋ ಮಾಡ್ತದೆ. ಆಪರೇಷನ್ ಪೋಲೋ ಕಾರ್ಯಾಚರಣೆ ಮಾಡಿತು. ಆಪರೇಷನ್ ಪೋಲೋ ಎಂಬ ಸೇನಾ ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಳ್ತದೆ 1948ರಲ್ಲಿ. ಇನ್ನು ಜುನಾಗಢ್ ವಿಲೀನ ಒಪ್ಪಂದ ಇದು ತಪ್ಪಾಗಿದೆ, ಇದು ತಪ್ಪು. ಗುಜರಾತ್ನ ಜುನಾಗಢ್ನ ಸಂಸ್ಥಾನದ ನವಾಬನು ಪಾಕಿಸ್ತಾನಕ್ಕೆ ಸೇರ ಬಯಸಿದಾಗ ಅಲ್ಲಿನ ಬಹುಸಂಖ್ಯಾತ ಜನತೆ ಭಾರತವನ್ನು ಬೆಂಬಲಿಸ್ತದೆ. ತದನಂತರ ಈ ಜುನಾಗಢ ಜನಾಭಿಪ್ರಾಯ ಸಂಗ್ರಹಣೆ ಮೂಲಕ ಭಾರತದ ಒಕ್ಕೂಟಕ್ಕೆ ಬಂದಿತ್ತು. ಸೊ ವಿಲೀನ ಒಪ್ಪಂದ ಅನ್ನೋದು ತಪ್ಪಾಗಿದೆ. ಇನ್ನು ಕಾಶ್ಮೀರ ಜನಾಭಿಪ್ರಾಯ ಸಂಗ್ರಹಣೆ ಅನ್ನೋದು ತಪ್ಪು. ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಪಾಕಿಸ್ತಾನಿ ಬುಡಕಟ್ಟು ಸೈನಿಕರ ಆಕ್ರಮಣದ ನಂತರ ಭಾರತದ ಸಹಾಯ ಕೋರಿ ಬಂದರೂ ಅಧಿಕೃತವಾಗಿ ಇವರು ವಿಲೀನ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಯಾವುದು ಕಾಶ್ಮೀರವನ್ನು ವಿಲೀನ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಭಾರತದ ಭಾಗವಾಗ್ತಾರೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಆದ್ದರಿಂದ ಎ ಮಾತ್ರ ಸರಿಯಾಗಿದೆ.
ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ, ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸಾವಿರದ 1929 ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿಯಾಗಿ ಘೋಷಿಸಿದ ನಂತರ ಇದು ಪ್ರಾರಂಭವಾಯಿತು. ದಂಡಿ ಸತ್ಯಾಗ್ರಹ 1929 ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿಯಾಗಿ ಘೋಷಿಸಿದ ನಂತರ ಇದು ಪ್ರಾರಂಭವಾಯಿತು ಅನ್ನೋದು ಸರಿಯಾಗಿದೆ ಸ್ನೇಹಿತರೆ, ಇದು ಸರಿಯಾದ ಹೇಳಿಕೆ. 1929 ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿಯಾಗಿ ಘೋಷಿಸಿದ ನಂತರ ಪ್ರಾರಂಭವಾಗ್ತದೆ. 1929 ಡಿಸೆಂಬರ್ನಲ್ಲಿ ನಡೆದಂತಹ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ಕೈಗೊಳ್ತಾರೆ. ಬ್ರಿಟಿಷರ ವಿರುದ್ಧ ಕಾನೂನು ಭಂಗ ಚಳುವಳಿಯ ಭಾಗವಾಗಿ ದಂಡಿ ಯಾತ್ರೆಯನ್ನು ಹಮ್ಮಿಕೊಳ್ತಾರೆ. ಇನ್ನು ದಂಡಿ ಯಾತ್ರೆ 1930 ಏಪ್ರಿಲ್ 6ರಂದು ಪ್ರಾರಂಭವಾಯಿತು. ಸ್ನೇಹಿತರೆ, ಇದು ತಪ್ಪಾಗಿದೆ. ಏನಕ್ಕಪ್ಪ ತಪ್ಪಾಗಿದೆ ಅಂದರೆ, ಏಪ್ರಿಲ್ 6, 1930ರಂದು ದಂಡಿ ಸತ್ಯಾಗ್ರಹ ಆರಂಭವಾಗ್ತದೆ. 1930 ಮಾರ್ಚ್ 12ರಂದು ದಂಡಿ ಸತ್ಯಾಗ್ರಹ ಆರಂಭಗೊಳ್ತದೆ. 1930 ಮಾರ್ಚ್ 12ರಂದು ದಂಡಿ ಸತ್ಯಾಗ್ರಹ ಆರಂಭಗೊಳ್ತದೆ. ಸಬರ್ಮತಿ ಆಶ್ರಮದಿಂದ ಆರಂಭವಾಗ್ತದೆ. 1930 ಏಪ್ರಿಲ್ 6ರಂದು ದಂಡಿಗೆ ತಲುಪ್ತದೆ. 1930 ಏಪ್ರಿಲ್ 6ರಂದು ದಂಡಿ ತಲುಪ್ತದೆ. ಅಲ್ಲಿ ಉಪ್ಪಿನ ಕಾನೂನನ್ನು ಮುರಿಲಾಗ್ತದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗವಹಿಸದಂತೆ ಗಾಂಧೀಜಿಯವರು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದರು. ಇದು ಕೂಡ ತಪ್ಪಾದ ಸ್ಟೇಟ್ಮೆಂಟ್. ಗಾಂಧೀಜಿಯವರು ಆರಂಭದಲ್ಲಿ ಮಹಿಳೆಯರನ್ನು ಯಾತ್ರೆಗೆ ಸೇರಿಸಿಕೊಳ್ಳಲಿಕ್ಕೆ ಹಿಂಜರಿದಿದ್ದರು. ತದನಂತರ ಕಮಲಾದೇವಿ ಚಟ್ಟೋಪಾಧ್ಯಾಯ, ಸರೋಜಿನಿ ನಾಯ್ಡು ಸೇರಿದಂತೆ ಸಾವಿರಾರು ಮಹಿಳೆಯರು ಈ ಚಳುವಳಿಯಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಯಾರಂದರೆ ಕಮಲಾದೇವಿ ಚಟ್ಟೋಪಾಧ್ಯಾಯ, ಸರೋಜಿನಿ ನಾಯ್ಡು. ಓಕೆ, ಮುಂದಿನ ಸ್ಟೇಟ್ಮೆಂಟ್, ದಂಡಿ ಸತ್ಯಾಗ್ರಹವು ಕಾನೂನುಭಂಗ ಚಳುವಳಿಯ ಪ್ರಾರಂಭಕ್ಕೆ ಸಂಬಂಧಿಸಿದಂತೆ ಉದ್ಘಾಟನಾ ಕಾರ್ಯಕ್ರಮವಾಗಿತ್ತು. ಇದು ಸರಿಯಾಗಿದೆ, ಸರಿಯಾದ ಸ್ಟೇಟ್ಮೆಂಟ್. ದಂಡಿ ಸತ್ಯಾಗ್ರಹವು ಕಾನೂನುಭಂಗ ಚಳುವಳಿಯ ಪ್ರಾರಂಭಕ್ಕೆ ಸಂಬಂಧಿಸಿದಂತೆ ಉದ್ಘಾಟನಾ ಕಾರ್ಯಕ್ರಮವಾಗಿತ್ತು ಅನ್ನೋದು ಸರಿ. ಉಪ್ಪಿನ ಕಾಯ್ದೆಯನ್ನು ಉಲ್ಲಂಘಿಸುವ ಮೂಲಕವೇ ದೇಶಾದ್ಯಂತ ಕಾನೂನುಭಂಗ ಚಳುವಳಿಯ ಅಧಿಕೃತವಾಗಿ ಉದ್ಘಾಟನೆಗೊಂಡಿತ್ತು. ಇದು ಸರಿಯಾಗಿದೆ. ಆದ್ದರಿಂದ ಸ್ನೇಹಿತರೆ, ಮೇಲಿನ ಹೇಳಿಕೆಗಳಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಹಿಂಡಾಲ್ಕೋ ಇದು ರೇಣುಕೋಟ್ ಅಲ್ಲಿರುವಂಥದ್ದು. ಹಿಂಡಾಲ್ಕೋ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇದು ಉತ್ತರ ಪ್ರದೇಶದ ಸೋನ್ಭದ್ರ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶದ ಸೋನ್ಭದ್ರ ಜಿಲ್ಲೆಯ ರೇಣುಕೋಟ್ ಎಂಬ ಪ್ರದೇಶದಲ್ಲಿ ಹಿಂಡಾಲ್ಕೋ ಇದೆ. ಇನ್ನು ನಾಲ್ಕೋ ಇದು ಇರುವುದು ಅಂಗುಲ್ನಲ್ಲಿ. ನ್ಯಾಷನಲ್ ಅಲ್ಯೂಮಿನಿಯಂ ಕಂಪ್ನಿ ಲಿಮಿಟೆಡ್ ಪ್ರಮುಖ ಏಷ್ಯಾದ ಅತಿ ದೊಡ್ಡ ಅಲ್ಯೂಮಿನಿಯಂ ಇದು ಸೆಕ್ಟರ್ ಇದೆಲ್ಲಿದೆ ಅಂದರೆ ಒಡಿಶಾದಲ್ಲಿ ನಾಲ್ಕೋ ಇದೆ. ಇನ್ನು ಬಾಲ್ಕೋ ಅಂದರೆ ಭಾರತ್ ಅಲ್ಯೂಮಿನಿಯಂ ಕಂಪ್ನಿ ಲಿಮಿಟೆಡ್. ಇದರ ಪ್ರಮುಖ ಘಟಕ ಛತ್ತೀಸ್ಗಢನ ಕೋರ್ಬಾ ಇಲ್ಲಿರುವಂಥದ್ದು. ಇನ್ನು ವೇದಾಂತ್ ಅಲ್ಯೂಮಿನಿಯಂ ಲಿಮಿಟೆಡ್ ಇದು ಇರೋದು ಜಾರ್ಸುಗಢ್ನಲ್ಲಿರುವಂಥದ್ದು. ಸ್ನೇಹಿತರೆ, ಈ ಜಾರ್ಸುಗುಡ್ ಎಲ್ಲಿದೆ ಅಂದರೆ ಒಡಿಶಾದಲ್ಲಿರುವಂಥದ್ದು. ಜಾರ್ಸುಗುಡ್ ಒಡಿಶಾ. ಈ ಕೋರ್ಬಾ ಇರೋದು ಛತ್ತೀಸ್ಗಢ ಕೋರ್ಬಾ. ಇವೆಲ್ಲ ಅಲ್ಯೂಮಿನಿಯಂ ಕಂಪ್ನಿಗಳು ಎಲ್ಲೆಲ್ಲಿ ಲೊಕೇಟ್ ಆಗಿವೆ ಅಂತ ನಾವು ಗುರುತಿಸ್ಕೊಂಡಿರ್ಬೇಕು. ಸೊ ಆದ್ದರಿಂದ ಸರಿಯಾದ ಆಯ್ಕೆ 1 ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ದಂಡಕಾರಣ್ಯ ಯೋಜನೆಯು
ಈ ಕೆಳಕಂಡ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳನ್ನು ಒಳಗೊಂಡಿವೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆಯ್ಕೆ ಏನಂದರೆ 2. ದಂಡಕಾರಣ್ಯ ಯೋಜನೆ ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್ ಅಲ್ಲಿನ ಒಂದು ಪ್ರಮುಖ ಯೋಜನೆಯಾಗಿದೆ. ದಂಡಕಾರಣ್ಯ ಯೋಜನೆ ಮಧ್ಯ ಭಾರತದ ಒಂದು ವಿಶಾಲವಾದ ಐತಿಹಾಸಿಕ ಭೌಗೋಳಿಕ ಪ್ರದೇಶವೇ ದಂಡಕಾರಣ್ಯ. ಈ ದಂಡಕಾರಣ್ಯ ಯೋಜನೆಯು ಪ್ರಮುಖವಾಗಿ ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್ ಇಲ್ಲಿ ಜನರ ನಿರಾಶ್ರಿತರ ಪುನರ್ವಸತಿಗಾಗಿ ಕೈಗೊಂಡ ಒಂದು ಪ್ರಮುಖ ಬುಡಕಟ್ಟು ಯೋಜನೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಯಾರು? ಕಾವೇರಿ ನೀರು ನಿಯಂತ್ರಣದ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಮಸೂದ್ ಹುಸೇನ್ ಅವರು ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಮೊದಲು ಅಧ್ಯಕ್ಷರಾಗಿದ್ದರು. ಕೇಂದ್ರ ಸರ್ಕಾರ 2018ರಲ್ಲಿ ಕಾವೇರಿ ನದಿ ನೀರಿನ ವಿವಾದ ಇತ್ಯರ್ಥಕ್ಕೆ ಸಂಬಂಧಿಸಿದಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ನೀರು ನಿಯಂತ್ರಣ ಸಮಿತಿಯನ್ನು ರಚಿಸುತ್ತದೆ. ಇದರ ಮೊದಲ ಉಸ್ತುವಾರಿ ಮತ್ತು ಅಧ್ಯಕ್ಷರಾಗಿ ಕೇಂದ್ರ ಜಲ ಆಯೋಗದ ಆಗಿನ ಮುಖ್ಯಸ್ಥರಾಗಿದ್ದ ಮಸೂದ್ ಹುಸೇನ್ ಅವರು ನೇಮಕಗೊಂಡಿರ್ತಾರೆ. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ನೂ ಮುಂದುವರೆದ ಹಲವು ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಧನ್ಯವಾದಗಳು.